ಪಾಪ ನಮ್ಮ ಅನ್ನದಾತರು ಅಂಥೇಳಿ ನಾವು ಕರೆಯುವ ರಾಜ್ಯದ ರೈತರು ರಸಗೊಬ್ಬರಕ್ಕಾಗಿ ಕ್ಯೂ ನಿಂತಿದ್ರೆ ಇದೇ ರೈತರು ಮತ್ತು ನಾವೆಲ್ಲರೂ ಸೇರಿ ಆರಿಸಿರ್ತಕ್ಕಂತಹ ಶಾಸಕರು ಅವರು ಬೇರೆಯದ್ದೇ ಒಂದು ಕ್ಯೂನಲ್ಲಿ ನಿಂತಿದ್ದಾರೆ. ಅದು ಮಂತ್ರಿ ಸ್ಥಾನದ ಕ್ಯೂ. ಮಂತ್ರಿ ಸ್ಥಾನ ಸಿಕ್ಕಿದವ್ರಿಗೆ ಖಾತೆ ಬದಲಾವಣೆಯ ಕ್ಯೂ. ಈ ರೀತಿಯಾಗಿ ಕ್ಯೂ ಮುಂದುವರೆದಿದೆ. ಇವರೆಲ್ಲರಿಗೂ ಕೂಡ ಈ ವಿಚಾರದಲ್ಲಿ ಈಗ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಮಂತ್ರಿ ಆಗಲೇಬೇಕು ಅಂತೇಳಿ 16 ನಾಯಕರು ದೆಹಲಿಗೆ ಬೇರೆ ಹೋಗಿದ್ದಾರೆ. ಇಷ್ಟು ದಿನ ಮಂತ್ರಿಗಳಾಗಿ ಈಗ ಮಂತ್ರಿ ಸ್ಥಾನ ಸಿಗದವರು ಅಸಮಾಧಾನ, ಸಿಟ್ಟು, ಮುನಿಸು ಹೊರಹಾಕ್ತಾ ಇದ್ದಾರೆ. ಜಾತಿ ಲೆಕ್ಕಾಚಾರ ಕೂಡ ಜೋರಾಗಿದ್ದು ಸಚಿವಾಕಾಂಕ್ಷಿಗಳು ಅವರ ಪರವಾದಂತಹ ಹೋರಾಟಗಳನ್ನು ಶುರು ಮಾಡಲಾಗಿದೆ. ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿದ ಮೇಲೂ ಕೂಡ ಸಿದ್ದರಾಮಯ್ಯನವರ ಮನೆಗೆ ಸಚಿವ ಸ್ಥಾನದ ಆಕಾಂಕ್ಷಿಗಳ ದಂಡು ಹರಿದು ಬರ್ತಾನೆ ಇದೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಕೂಡ ಸಿಎಂ ಆಗಿದ್ದಾಗ ಸದಾ ಜೊತೆಗಿದ್ದ ಹಾಲಿ ಸಚಿವರು, ಮಾಜಿ ಸಚಿವರುಗಳ ಮುನಿಸು ಕೂಡ ಜೋರಾಗಿದೆ. ವಸತಿ ಮತ್ತು ವಕ್ಫ್ ಸಚಿವರಾಗಿದ್ದ ಜಮೀರ್ ಅಹಮದ್ ಖಾನ್ ಅವರ ಬೆಂಬಲಿಗರು ಮಂತ್ರಿ ಸ್ಥಾನ ಕೊಡಿಸಿ ಅಂತ ಊರೂರಲ್ಲೂ ಪ್ರತಿಭಟನೆ ಮಾಡ್ತಾ ಇದ್ರು. ಜಮೀರ್ ಅಣ್ಣನಿಗೆ ಮಂತ್ರಿ ಸ್ಥಾನ ಕೊಡಿಸಿ ಅಂತ ಆಪ್ತರೊಬ್ಬರು ಸಿದ್ದರಾಮಯ್ಯನವರ ಬಳಿಯಲ್ಲೂ ಕೂಡ ಕೇಳಿದರು. ಆಗ ಅದ್ಯಾಕೋ ಮಾಜಿ ಮುಖ್ಯಮಂತ್ರಿಯವರು ಸಿಟ್ಟಾಗಿದ್ದಾರೆ. ಅವನು ನನ್ನ ವಿರುದ್ಧನೇ ಕೆಲಸ ಮಾಡಿದ್ದಾನೆ ಅಂತ ಹೇಳಿದ್ದು 10 ಚರ್ಚೆಗಳನ್ನು ಹುಟ್ಟುಹಾಕಿದೆ. ನನ್ನ ಇನ್ಸ್ಪಿರೇಷನ್ ನಾನು ಒಂದ್ಸತಿ ಫೋಟೋ ತಗೊಳ್ಳೇಬೇಕಣ್ಣ, ತೆಗಿಯಕ್ಕಾಗಲ್ಲ. ನನಗೆ ಇನ್ಸ್ಪಿರೇಷನ್ ನೀವು ಅವರ ಪರಮಾತ್ಮ ಇಲ್ಲ, ಅದು ಮಾಡಂಗಿಲ್ಲ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಸಿಎಂ ಸ್ಥಾನ ಬಿಟ್ಟಾಗಿನಿಂದ ಸಚಿವ ಸತೀಶ್ ಜಾರಕಿಹೊಳಿ ಯಾಕೋ ಸಿದ್ದರಾಮಯ್ಯನವರಿಂದ ಅಂತರ ಕಾಯ್ಕೊಳ್ತಿದ್ದಾರೆ ಅಂತ ಹೇಳಲಾಗ್ತಿತ್ತು. ಆದರೆ ಇವತ್ತು ಸತೀಶ್ ಜಾರಕಿಹೊಳಿಯವರು ಅಂಥದ್ದೇನೂ ಇಲ್ಲ, ಯಾವ ಮುನಿಸು ಕೂಡ ನಮ್ಮ ನಡುವೆ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಆದರೆ ಇದೇ ಸತೀಶ್ ಜಾರಕಿಹೊಳಿಯವರು ಬೆಳಗಾವಿಯಲ್ಲಿ ಆಪ್ತರಿಗೆ ಸಚಿವ ಸ್ಥಾನ ಕೊಡಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮಂತ್ರಿಗಳಿಗಾಗಿ ಬೆಳಗಾವಿ ಜಿಲ್ಲೆಯ 3-4 ಶಾಸಕರಿಂದ ಲಾಬಿ ನಡೀತಾ ಇದೆ. ಅತ್ಯಾಪ್ತ ಶಾಸಕ ಅಶೋಕ್ ಪಟ್ಟಣ್ ಅವರಿಗೆ ಮಂತ್ರಿ ಮಾಡಬೇಕು ಅನ್ನುವಂತಹ ಸಲಹೆ ಸಿದ್ದರಾಮಯ್ಯನವರು. ಆದರೆ ಡಿ.ಕೆ. ಶಿವಕುಮಾರ್ ಅವರ ಪಟ್ಟಿಯಲ್ಲಿ ಆಪ್ತರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಲಕ್ಷ್ಮಣ ಸವದಿ ಅವರ ಹೆಸರಿದೆ ಅಂತ ಹೇಳಲಾಗ್ತಿದೆ. ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಹಲವರನ್ನ ಭೇಟಿ ಮಾಡಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಮಂತ್ರಿ ಸ್ಥಾನಕ್ಕಾಗಿ ಮಾತನಾಡಿದರೆ ಈ ಬಾರಿಯಾದರೂ ನನಗೆ ಅವಕಾಶ ಮಾಡಿಕೊಡಲೇಬೇಕು ಅಂತೇಳಿ ಲಕ್ಷ್ಮಣ ಸವದಿಯವರು ಪಟ್ಟು ಹಿಡಿದು ಕುಳಿತಿದ್ದಾರೆ. ಇಷ್ಟೆಲ್ಲದರ ಮಧ್ಯೆ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರ ಪರವಾಗಿ ಬೆಂಗಳೂರಿನಲ್ಲಿ ದಲಿತ ಸಮುದಾಯದವರ ಕೂಗು ಇವತ್ತು ಬಹಳ ಜೋರಾಗಿತ್ತು. ಮಹದೇವಪ್ಪ ಅವರ ಪರವಾಗಿ ಫ್ರೀಡಂ ಪಾರ್ಕ್ನಲ್ಲಿ ಶೋಷಿತರ ಸ್ವಾಭಿಮಾನದ ಹೋರಾಟ ನಡೆಯಿತು. ದಲಿತರಿಂದಲೇ ಈ ಸರ್ಕಾರ ಬಂದಿದೆ, ದಲಿತರನ್ನ ಕಡೆಗಣಿಸಬಾರದು, ಒಳ ಮೀಸಲಾತಿಯಲ್ಲೂ ಕೂಡ ಮೋಸ ಆಗಿದೆ, ಈಗ ಮಹದೇವಪ್ಪ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳದೆ ಇದ್ರೆ ರಕ್ತ ಕ್ರಾಂತಿನೂ ಆಗುತ್ತೆ ಅಂತ ಆಕ್ರೋಶ ಹೊರಹಾಕಿದ್ರು. ದಲಿತ ಚಳವಳಿಯ ಮೂಲ ಸಲಹೆ, ದಲಿತ ಚಳವಳಿಯ ಪ್ರವರ್ತಕರು ನಾವೆಲ್ಲರೂ ಕಂಡು ಕೂಡ ಡಾಕ್ಟರ್ ಸಿ ಮಹದೇವಪ್ಪನವರ ಬೆನ್ನಿಗೆ ಎದುರಬೇಕಾಗಿಲ್ಲ. ಮಹದೇವಪ್ಪನವರು ಏನಾದ್ರೂ ಮಂತ್ರಿ, ಪ್ರಧಾನಮಂತ್ರಿನ ಸಮಾಜ ಖಾತೆಯನ್ನ ಕೊಟ್ಟು ಮತ್ತೊಂದು ಖಾತೆಯನ್ನ ಕೊಡದವರೆ ರಾಜ್ಯದಲ್ಲಿ ರಕ್ತ ಕ್ರಾಂತಿ ಆಗ್ತದೆ ಅನ್ನೋ ಮಾತನ್ನ ಈ ಮೂಲಕ ಸರ್ಕಾರಕ್ಕೆ ಕೊಡಕ್ಕೆ ಇಷ್ಟಪಡ್ತೀನಿ. ನಾನು ಈ ಮೂಲಕ ಸಿದ್ದರಾಮಯ್ಯ ಒಂದು ಸವಾಲು ಹಾಕ್ತೀನಿ. ನೀವು ನಿಜವಾಗಲೂ ಮಹದೇವಪ್ಪ ಅವರ ಹಿತೈಷಿನೇ ಆಗಿದ್ರೆ ನಿಮ್ಮ ಮಗ ಯತೀಂದ್ರ ರಾಜೀನಾಮೆ ಕೊಡಿಸಿ ಮಹದೇವಪ್ಪ ಅವರನ್ನ ಮಂತ್ರಿ ಮಾಡೋದಕ್ಕೆ ಸೇರಿಸ್ಕೊಳ್ಳಿ. ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದಲ್ಲಿ ಒಂದು ಕಡೆ ಮಂತ್ರಿ ಸ್ಥಾನದ ಲಾಬಿ ಹೀಗೆ ಜೋರಾಗಿ ನಡೀತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಟೆನ್ಷನ್ ಶುರುವಾಗಿದೆ. ಮೇಲ್ಮನೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಮಳವಳ್ಳಿ ಶಿವಣ್ಣ ಕ್ರಿಮಿನಲ್ ಕೇಸ್ಗಳನ್ನು ಮುಚ್ಚಿಟ್ಟಿದ್ದಾರೆ ಅಂತ ಜೆಡಿಎಸ್ನ ಅಭ್ಯರ್ಥಿ ಗೋವಿಂದರಾಜು ಚುನಾವಣಾಧಿಕಾರಿಗೆ ದೂರು ಕೊಟ್ಟಿದ್ದಾರೆ. ಮಳವಳ್ಳಿ ಶಿವಣ್ಣ ಅವರ ವಿರುದ್ಧ 4 ಕ್ರಿಮಿನಲ್ ಕೇಸ್ಗಳಿದ್ರೂ ಕೂಡ ಮಾಹಿತಿಯನ್ನು ಮುಚ್ಚಿಟ್ಟು ನಾಮಪತ್ರ ಸಲ್ಲಿಸಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಆದರೆ ಇದೆಲ್ಲ ರಾಜಕೀಯ ಹುನ್ನಾರ ಅನ್ನುವಂಥದ್ದು ಮಳವಳ್ಳಿ ಶಿವಣ್ಣ ಅವರ ಪ್ರತ್ಯುತ್ತರ. ಇದೆಲ್ಲ ಸೋಲ್ನ ಭೀತಿಯಿಂದ ಮಾಡತಕ್ಕಂತ ಒಂದು ಹುನ್ನಾರ. ಅವ್ರು ಹುನ್ನಾರ ಮಾಡ್ತಾ ಇದ್ರು. ಪಾಪ ಯಾರೋ ಗೋವಿಂದರಾಜ್ ಅನ್ನೋರ ಕೈಲಿ ಒಂದು ಪೆಟಿಷನ್ ಕೊಟ್ಟಿದ್ದಾರೆ. ನಮ್ಮ ವಕೀಲರು ಅದರ ಬಗ್ಗೆ ಎಲ್ಲ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಇರೋದು ಅಕ್ಯೂರ್ಡ್ ನಂಬರ್ ಮಿಸ್ಟರ್ ವಿಶ್ವನಾಥ್, ಅಡಗೂರು ವಿಶ್ವನಾಥ್, ಮಂಜುನಾಥ್ ಎ ಅಂತ. ಅದನ್ನ ನಾನ್ ಮೆನ್ಷನ್ ಮಾಡಕ್ ಬರಲ್ಲ. ನನ್ನ ಮೇಲೆ ಯಾವುದೇ ತರದ ಒಂದೇ ಒಂದು ಸಣ್ಣ FIR ಆಗ್ಲಿ, ಚಾರ್ಜ್ ಶೀಟ್ ಆಗ್ಲಿ ಇದುವರೆಗೂ ಇಲ್ಲ ಅಂತ ಹೇಳಿ ಪೊಲೀಸ್ IT ಸೆಲ್ ನಮಗೆ ಎಂಡಾರ್ಸ್ಮೆಂಟ್ ಕೊಟ್ಟಿದ್ದಾರೆ. ಸ್ಟಿಲ್ ನೋ FIR ಅಗೇನ್ಸ್ಟ್ ಮೀ, ನೋ ಕ್ರಿಮಿನಲ್ ಕೇಸ್, ನೋ ಸಿಂಪಲ್ ಆರ್ಡರಿ ಕೇಸಸ್ ಕೂಡ ಇಲ್ಲ ಅಂತ ಹೇಳಿ FIR ಪೊಲೀಸ್ IT ಸೆಲ್ ನಿಂದ ನಮಗೆ ಎಂಡಾರ್ಸ್ಮೆಂಟ್ ಕೊಟ್ಟಿದ್ದ. ಇದೆಲ್ಲ ಕಪೋಲ ಕಲ್ಪಿತ ಮತ್ತೆ ಅವರು ಒಂದು ಅಪಪ್ರಚಾರಗಳಿಗೋಸ್ಕರ